ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಏನಪ್ಪ ಇದು ಅಂಗಡಿ ಅಂತೀರಾ? ಇವತ್ತೊಂದು ಸ್ಪೆಷಲ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟು ಸಾಮಗ್ರಿ ತೊಗೊಂಡಿದ್ದೀನಿ. ಆಯಿತಾ? ಉಪ್ಪಿಟ್ಟು ತಿನ್ನೋದವರು ಉಪ್ಪಿಟ್ಟು ತಿಂತಾರೆ. ಓಕೆನಾ? ನೋಡಿ, ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಬೇಗ ಆಗಲಿಕ್ಕೋಸ್ಕರ. ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ, ಬೀನ್ಸು, ಕ್ಯಾರೆಟ್, ಟೊಮೆಟೊ, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಹಾಕಬೇಕು. ಇಷ್ಟು ಶುಂಠಿ ಬೇಡ, ಇದನ್ನ ಅರ್ಧ ತೊಗೊಳ್ತೀನಿ. ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ, ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಇದು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಇದಿಷ್ಟನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇಷ್ಟು ಶುಂಠಿ ಜಾರಿಗೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಈ ಕೊತ್ತಂಬರಿ ಪುದೀನ ಇದೆಯಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ, ಇದನ್ನು ಜಾರಿಗೆ ಹಾಕ್ಕೊಳ್ತೀನಿ. ಇದು 4 days ಓಲ್ಡ್ ವಿಡಿಯೋ, ಅಪ್ಲೋಡ್ ಲೇಟ್ ಆಗಿದೆ. ಇದನ್ನು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. 3 ಸಣ್ಣ ಕಪ್ ರವೆ ತೊಗೊಂಡಿದ್ದೀನಿ. ತುಪ್ಪ, ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಕೊಳ್ಬೇಕು. ತುಪ್ಪ ಅದು ಮನೆಯಲ್ಲೇ ಕಾಯಿಸಿದ್ದು. 3 ಸಣ್ಣ ಲೋಟ ರವೆಗೆ 5 ಮೆಂಬರ್ಸ್ ಉಪ್ಪಿಟ್ಟು ತಿನ್ಬೋದು. ನೀರು ಪಕ್ಕದಲ್ಲೇ ಕಾಯಲಿಕ್ಕೆ ಇಟ್ಟಿದ್ದೀನಿ. ಕೊಬ್ಬರಿ ಎಣ್ಣೆ, ಸ್ವಲ್ಪ ಗೋಡಂಬಿ ಹುರಿದಿಟ್ಕೊಳ್ತೀನಿ. ಗೋಡಂಬಿ ಆಪ್ಷನಲ್, ಹಾಕಿದರೆ ಚೆನ್ನಾಗಿರುತ್ತೆ. ಈ ಉಪ್ಪಿಟ್ಟು ಡಿಫ್ರೆಂಟಾಗಿ ಮಾಡ್ತಿದ್ದೀನಲ್ವಾ, ಬೇರೆ ಕ್ರಮದಲ್ಲೇ ಮಾಡ್ತಾಯಿದ್ದೀನಿ, ಅದಕ್ಕೆ ಗೋಡಂಬಿ ಹಾಕಿದ್ದೀನಿ. ಲುಕ್ಕು ಚೆನ್ನಾಗಿರುತ್ತೆ. ಗೋಡಂಬಿ ಕಲರ್ ಚೇಂಜ್ ಆಗಿದೆ, ಎತ್ತಿಟ್ಕೊಳ್ತೀನಿ. ಇವಾಗ ಕ್ಯಾಪ್ಸಿಕಮ್ ಹುರ್ಕೊಳ್ಬೇಕು. ಕ್ಯಾಪ್ಸಿಕಮ್ಮು ಹುರ್ಕೊಂಡಿದ್ದಾಗಿದೆ, ಎತ್ತಿಟ್ಕೊಳ್ತೀನಿ. ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹುರ್ಕೊಳ್ಬೇಕು. ಬೀನ್ಸ್ ಹಾಕ್ಕೊಳ್ಳೋಣ. ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಒಂದು 10 ಸೆಕೆಂಡ್ ಬೀನ್ಸ್ ಹುರ್ಕೊಂಡಿರ್ತೀನಿ. ಇಷ್ಟು ಕ್ಯಾರೆಟ್ ಹಾಕ್ಕೊಳ್ಬೇಕು. ಒಂದು ಸರ್ತಿ ಈ ಥರ ಉಪ್ಪಿಟ್ಟು ಮಾಡಿ ನೋಡಿ, ತಿನ್ನೋದವರು ಉಪ್ಪಿಟ್ಟು ತಿಂತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರ್ಕೊಂಡಿದ್ದೀನಿ, ಅದರ ಪರಿಮಳ ಎಲ್ಲ ಎಣ್ಣೆಗೆ ಸೇರಿಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಬಟಾಣಿ, ಕರಿಬೇವಿನ ಸೊಪ್ಪು, ಇವಾಗ ಈ ರುಬ್ಬಿರೋ ಮಿಕ್ಸ್ ಇದೆಯಲ್ಲ ಇದನ್ನ ಹಾಕ್ಕೊಳ್ತೀನಿ. ಈ ವಾಸನೆ ಹೋಗಬೇಕು ಮಿಶ್ರಣದ್ದು. ಬಟಾಣಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಬೇಯಿಸುವಾಗ, ಇವಾಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮಿಶ್ರಣದ್ದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೇನು ಯಾವುದು ಹೆಚ್ಚು ತರಕಾರಿ ಬೇಕಿರಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಒಂದು ಸಣ್ಣ ಚಮಚದಲ್ಲಿ ಅರ್ಧ ಗರಂ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ಕೆಲವರು ಉಪ್ಪಿಟ್ಟು ಅಂತ ಮೂಗು ಮರೀತಾರೆ, ಈ ರೀತಿ ಮಾಡಿದರೆ ಚೆನ್ನಾಗಿ ತಿಂತಾರೆ. ರವೆ ಒಂಚೂರು ಬಿಸಿ ಆಗಬೇಕು. ರವೆ ಫಸ್ಟೇ ಹುರಿದಿಟ್ಟಿರ್ತೀನಿ, ಹುಳ ಬರುತ್ತಲ್ವ, ಅದಕ್ಕೆ ಫಸ್ಟೇ ಎಲ್ಲ ತಂದ ತಕ್ಷಣ ಹುರಿದಿಡ್ತೀನಿ. ಅವರು ರೋಸ್ಟೆಡ್ ಅಂತ ಕೊಡ್ತಾರೆ, ಆದರೂ ಅದು ಹುಳ ಬರುತ್ತೆ. ನಾವು ಮನೇಲಿ ತಂದು ಹುರ್ಕೊಂಡ್ರೇ ಸರಿ ಇರೋದು. ರವೆ ಎಲ್ಲ ಫಸ್ಟೇ ಹುರಿದಿಟ್ರೆ ಉಪ್ಪಿಟ್ಟು ಮಾಡೋದು ಸುಲಭ, ಬೇಗ ಆಗುತ್ತೆ. ಪಕ್ಕದಲ್ಲೇ ನೀರು ಬಿಸಿಗಿಟ್ಕೊಳ್ಬೇಕು, ಬೇಗ ಆಗೋಗುತ್ತೆ. ತರಕಾರಿ ಹೆಚ್ಚೋದಷ್ಟೇ ಸ್ವಲ್ಪ ಕೆಲಸ. ನಾನು ಈ ಉಪ್ಪಿಟ್ಟಿಗೆ ಈರುಳ್ಳಿ ಹಾಕಲಿಲ್ಲ. ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕುವಾಗ ನಿಧಾನ ಹಾಕಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು, ಹಾರಲ್ಲ. ಹೈ ಫ್ಲೇಮ್ ಅಂದರೆ ಜಾಸ್ತಿ ಹಾರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ ಉಪ್ಪಿಟ್ಟು. ಒಂದು ಸರಿ ಮಾಡಿ ನೋಡಿ. ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ಸಪೋರ್ಟ್ ಮಾಡಿ. ಈ ಕ್ರಮದಲ್ಲಿ ನಾನು ಉಪ್ಪಿಟ್ಟು ಮಾಡಿದ್ದೇನೆ. ಇದೆಲ್ಲ ನಿಮಗೆ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ. ಇದು ಸ್ವಲ್ಪ ಬೇಯಲಿ. ಇವಾಗ 1 ಲೋಟ ರವೆಗೆ 3 ಲೋಟ ನೀರು ನಾನು ಅಂದಾಜಲ್ಲೇ ಹಾಕಿದ್ದೀನಿ.
ಮುಚ್ಚಿಡ್ತೀನಿ. ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಹುರಿದಿಟ್ಟಿರೋದು ಕ್ಯಾಪ್ಸಿಕಮ್, ತುರಿದಿಟ್ಟಿರೋದು ತೆಂಗಿನಕಾಯಿ, ಗೋಡಂಬಿ, ತುಪ್ಪ ಎಲ್ಲ ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಉಪ್ಪಿಟ್ಟು ರೆಡಿ. ತೆಂಗಿನಕಾಯಿ ಹಾಕಿ ಒಂದು 2 ನಿಮಿಷ ಈ ಥರ, 2 ನಿಮಿಷ ಬೇಡ, 1 ನಿಮಿಷ ಈ ಥರ ಮುಚ್ಚಿಟ್ರೆ ಉಪ್ಪಿಟ್ಟು ತುಂಬ ಹೊತ್ತು ಕೆಡದೇ ಇರುತ್ತೆ. ಬೇಸಿಗೆಯಲ್ಲೆಲ್ಲ ಬೇಗ ತೆಂಗಿನಕಾಯಿ ಹಾಕಿದರೆ ಕೆಟ್ಟೋಗುತ್ತಲ್ವಾ, ಅದಕ್ಕೆ ಸ್ವಲ್ಪ ಈ ರೀತಿ ಬಿಸಿ ಮಾಡಿದರೆ ಬೇಗ ಕೆಟ್ಟೋಗಲ್ಲ, ಸಂಜೆಗೂ ಇರುತ್ತೆ. ಒಳ್ಳೆ ಉಪ್ಪಿಟ್ಟು ರೆಡಿಯಾಗಿದೆ. ಸ್ಪೆಷಲ್ ಉಪ್ಪಿಟ್ಟಿದು. ಲಾಸ್ಟಿಗೆ ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡಾದಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ಪೆಷಲ್ ಉಪ್ಪಿಟ್ಟು ರೆಡಿ ಅಂತಿದೆ. ಉಪ್ಪಿಟ್ಟು ತಿನ್ನೋದವರು ತಿಂತಾರೆ. ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ. ರೆಸ್ಪೆಕ್ಟ್ ಟು ಆಲ್, ಟೇಕ್ ಕೇರ್. ಸ್ವಲ್ಪ ಸ್ಟೈಲಾಗಿ ಹೋಟೆಲ್ ಸ್ಟೈಲಲ್ಲಿ ಡೆಕೋರೇಟ್ ಮಾಡ್ತೀನಿ. ಉಪ್ಪಿಟ್ಟು ತಿನ್ನೋದಕ್ಕೂ ಚೆನ್ನಾಗಿರಬೇಕು, ಪ್ರೆಸೆಂಟೇಷನ್ನು ಚೆನ್ನಾಗಿರಬೇಕು. ಕೊತ್ತಂಬರಿ ಸೊಪ್ಪು ಡೆಕೋರೇಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ. ಎಲ್ಲರೂ ತಿನ್ನಬೇಕು. ರುಚಿಯಾದ ಉಪ್ಪಿಟ್ಟು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in next video. Bye. Take care.